ಇವತ್ತು ಕಾಲೇಜ್ ಮಾರ್ಕೆಟ್ ಅಂತ ಕನ್ಫ್ಯೂಸ್ ಆಗೋಯ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ಬೆಂಗಳೂರಲ್ಲೇ ಉಳ್ಕೊಳ್ಳೋದ್ರಿಂದ ಇವತ್ತು ಬೆಂಗಳೂರಿಂದ ಕಾಲೇಜಿಗೆ ಹೊರಟಿದ್ದಾಯ್ತು. ನಮ್ಮೂರಿಂದ ಬರೋದಕ್ಕೂ ಇಲ್ಲಿಂದ ಬರೋದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಅಲ್ಲಿ ಬಸ್ಗಳೆಲ್ಲ ರಶ್ ಇರುತ್ತೆ, ಇಲ್ಲಿ ಬಸ್ ಎಲ್ಲ ಫ್ರೀ ಇರುತ್ತೆ, ಬರಕ್ ಬೇಜಾರೇ ಅನ್ಸಲ್ಲ. ಬೇಗ ಬಸ್ ಸ್ಟಾಪಿಗೆ ಬಂದ್ರು, ನಮ್ಮ ಕಾಲೇಜ್ ಹತ್ರ ಹೋಗಕ್ ಮಾತ್ರ ಬಸ್ ಲೇಟ್ ಆಗಿ ಬಂತು. ಒಂದು ಅರ್ಧ ಗಂಟೆ ಆದ್ಮೇಲೆ ಒಂದು ಬಸ್ ಸಿಕ್ತು. ಹೆಂಗೋ ಕಾಲೇಜಿಗೆ ಬಂದೆ. ನಿನ್ನೆ ಕಾಲೇಜ್ ರಜಾ ಇತ್ತು, ಮೊನ್ನೆ ನಾನು ಬಂದಿರಲಿಲ್ಲ. ಕ್ಲಾಸಿಗೆ ಬಂದಿದ್ದ ತಕ್ಷಣ ನಾನು ಬಂದು ನೋಡಿದ್ರೆ ಯಾರು ಜನನೇ ಇಲ್ಲ. ಆಮೇಲೆ ಅನಿಸ್ತು ನಾನು ಬರಬಾರ್ದಿತ್ತು ಅಂತ. ಆದ್ರೆ ಬೈಸ್ಕೊಳ್ಳೋದು ಯಾರಪ್ಪ, ಅದ್ರ ಬದಲು ಬರೋದೇ ಬೆಟರ್ ಅಂತ ಅಂದ್ಬಿಟ್ಟು ಕಾಲೇಜಿಗೆ ಬಂದೆ. ಕ್ಲಾಸ್ ಮುಗಿತಿದ್ದಂಗೆ ವಿಡಿಯೋ ಶೂಟ್ ಮಾಡಬೇಕು ಇನ್ಸ್ಪೈರ್ಗೆ ನಮ್ಮ ಡಿಪಾರ್ಟ್ಮೆಂಟಿಂದ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಗ್ಲೋಬ್ ಹತ್ರ ಹೋಗಿ ವಿಡಿಯೋ ಶೂಟ್ ಮಾಡೋಣ ಅಂತ ಹೋಗ್ತಿದ್ರು. ಇಲ್ಲಿ ತರಕಾರಿ ಹಣ್ಣುಗಳೆಲ್ಲ ಇಟ್ಟಿದ್ರು. ನೋಡಿ ಶಾಕ್ ಆಗೋಯ್ತಿದ್ದೇನಪ್ಪ, ನಮ್ಮ ಕಾಲೇಜ ಮಾರ್ಕೆಟ್ ಅಂತ. MSW ಅವರು ಏನೋ ಸರ್ವಿಸ್ಗೋ ಏನಂತ ಗೊತ್ತಿಲ್ಲ, ಅದನ್ನೆಲ್ಲ ತರಿಸಿಟ್ಕೊಂಡಿದ್ರು. ಇಲ್ಲಿ ಎಲ್ಲರೂ ಸೇರ್ಬಿಟ್ಟು ಒಂದು ವಿಡಿಯೋ ಶೂಟ್ ಮಾಡ್ಬೇಕಂತ ಬಂದಿದ್ದು. ಇಲ್ಲಿ ನೋಡಿದ್ರೆ ಒಬ್ಬೊಬ್ರು ಒಂದೊಂದು ಆಕ್ಟಿಂಗ್ ಮಾಡ್ತಾ ಇದ್ರು. ನೀವೇ ನೋಡ್ರಿ ಒಬ್ಬೊಬ್ರು ಹೆಂಗೆ ಆಕ್ಟಿಂಗ್ ಮಾಡ್ತಾರೆ ಅಂತ. ಎಷ್ಟೊಂದು ಟೇಕ್ ತಗೊಂಡು ವಿಡಿಯೋ ಮಾಡಿದ್ರು, ಲಾಸ್ಟಿಗೆ ವಿಡಿಯೋ ನೋಡ್ಬೇಕಾದ್ರೆ ಅನಿಸ್ತಿತ್ತು ಯಾರಾದರೂ ಒಬ್ರು ಏನಾದರೂ ಮಿಸ್ಟೇಕ್ ಮಾಡಿರ್ತಿದ್ರು. ಆ ಮಿಸ್ಟೇಕ್ನ ಕಂಡುಹಿಡಿತಿದ್ರೆ ಇಲ್ಲಿ ಫೋಟೋ ಶೂಟೇ ನಡೀತಿತ್ತು. ನಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ ಮಾವಿನಕಾಯಿ ಗಿಡ ಇತ್ತು. ಹೆಂಗಾದ್ರೂ ಮಾಡಿ ಕಿತ್ಕೊಳ್ಳೋಣ ಅಂತಿದ್ರೆ ವಾಚ್ಮ್ಯಾನ್ ಅಂಕಲ್ ಗಿಡ ಸಂದಿರ್ಲೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಗ್ಲೋಬ್ ಹಿಂದೆ ಮಾಡಿ ಸಾಲದು ಅಂದ್ಬಿಟ್ಟು ಕಾಲೇಜ್ ಎಂಟ್ರೆನ್ಸ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಬಂದ್ರೆ ಆಂಟಿ ಇಲ್ಲಿ ಕ್ಲೀನಿಂಗ್ ಮಾಡ್ತಿದ್ರು. ವಿಡಿಯೋ ಮಾಡೋಕ್ಕೆ ಬಿಡ್ಲಿಲ್ಲ. ಹೆಂಗೋ ಒಂದು 10 ಟೇಕ್ ತಗೊಂಡಿದ್ದಾದ್ಮೇಲೆ ವಿಡಿಯೋ ಕರೆಕ್ಟ್ ಆಗಿ ಬಂತು. ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ನಾಳೆ ಊರಿಗೆ ಬಂದ್ರೆ ಆಯ್ತು ಅಂದ್ಬಿಟ್ಟು ಮತ್ತೆ ಬೆಳಗ್ಗೆ ಬಂದಿರೋದಲ್ದೆ ಇವಾಗ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಹೊರಟೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನಪ್ಪ ಮಾಡೋದು ಅಂತ ಅಂದ್ರೆ ಈ ತರ ಕಾರ್ಟೂನ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಬೆಳಗ್ಗೆ ಬರಬೇಕಾದ್ರೆ ಜಾನು ಇನ್ನ ಮಲ್ಲಿಕೊಂಡಿದ್ಲು. ಇವಾಗ ಹೋಗಿದ ತಕ್ಷಣ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಕಾಲೇಜ್ಗೆ ಹೋಗಿದೆ. ಹೆಂಗಪ್ಪ ಬಿಟ್ಟು ಹೋಗೋದು, ಮನಸ್ಸೇ ಇರಲ್ಲಪ್ಪ. ಇವಳು ಮಾತಾಡೋ ಇದಕ್ಕೆ ಇವಳ ಜೊತೆನೇ ಇರ್ಬೇಕು ಅನಿಸ್ತಿರುತ್ತೆ. ಅದು ಅಲ್ಲದೆ ಬಂದಾಗ ನಾನು ಮಲ್ಕೊಂತೀನಿ ಸುಸ್ತಾಗ್ತೈತೆ ಅಂದರೆ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಡ್ಯಾನ್ಸ್ ಮಾಡುತ್ತಾ ಇದ್ಲು.